ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಲೋಕಸಭಾ ಎಲೆಕ್ಷನ್ದು ಭಾಳ ಹಲ್ಚಲ್ ನಡೆದೈತೆ ಸರ್ ಎಲ್ಲ ಕಡೆ. ಮತ್ತು ಅದು ಅಲ್ಲದೆ ನೀವು ಚಿಕ್ಕೋಡಿ ಜಿಲ್ಲಾ JDS ಯೂತ್ ಲೀಡರ್ ಆಗಿರೋದ್ರಿಂದ ಮತ್ತು ಈ ವರ್ಷ BJP ಮತ್ತು JDS ಕೂಡಿಕೊಂಡು ಕೈ ಜೋಡಿಸ್ಕೊಂಡು ಮುಂದೆ ನುಗ್ಗುತ್ತಾ ಇದ್ದಾರೆ. ಅದು ಚಿಕ್ಕೋಡಿ ಮತಕ್ಷೇತ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು JDS ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಅಣ್ಣಾಸಾಬ್ ಜೊಲ್ಲೆ ಅವರು, ಬಹುಶಃ ವಿಶೇಷವಾಗಿ ಹಳೆಯ MP ಆಗಿರುವಂಥ JDSನ ಸರ್ನೂರು ರತ್ನಮಾಲ ಅವರು ಗೆದ್ದಂಥ ಉದಾಹರಣೆ ಇದೆ. ಇವತ್ತು ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು ಅವರ ವೃತ್ತದಲ್ಲಿ ನಮ್ಮ ಶಂಕರಾನಂದನ ವಿರುದ್ಧ JDSನ ಅಭ್ಯರ್ಥಿಯಾಗಿರುವಂಥ ಸರ್ನೂರು ರತ್ನಮಾಲ ಅಂತ ಗೆದ್ದಂಥ ಉದಾಹರಣೆ ಇದೆ. ಇವತ್ತು ನಮ್ಮದೇ ಆದಂಥ JDSದು ವೋಟ್ ಬ್ಯಾಂಕ್ ಇದ್ದಾವೆ. JDSನು ಗೆದ್ದಂಥ ಉದಾಹರಣೆಯೂ ಇದೆ. ಹಿಂದೆ ನಾವು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಳೋದನ್ನು BJP ಮತ್ತು ಕಾಂಗ್ರೆಸ್ಗಳ ಜೊತೆಗೂ ನಾವು ಫೈಟ್ ಮಾಡಿದಂಥ ಉದಾಹರಣೆ ಇದೆ. ಬಹುಶಃ ಇವತ್ತು ನಾವು JDSನ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಅಣ್ಣಾಸಾಬ್ ಜೊಲ್ಲೆ ಅವರಿಗೆ ಮೈತ್ರಿ ಆಗಿದೆ. ಮತ್ತೊಮ್ಮೆ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂಥ ದೃಷ್ಟಿಯಲ್ಲಿ ನಾವು ಮೈತ್ರಿ ಮಾಡ್ಕೊಂಡಿದ್ದೇವೆ. ಬಹುಶಃ ಎಲ್ಲವೂ ಒಟ್ಟಾರೆ ಕೂಡಿದರೆ ಸೂರ್ಯಚಂದ್ರ ಎಷ್ಟು ಹುಟ್ಟುವುದು ಸತ್ಯವೋ ಅಷ್ಟೇ ಅಣ್ಣಾಸಾಬ್ ಜೊಲ್ಲೆ ಅವರು ಲೋಕಸಭೆಗೆ ಆಯ್ಕೆ ಆಗುವುದು ನಿಶ್ಚಿತ ಅಂತ ಹೇಳ್ತಾ ಇದ್ದೇವೆ. ಆದರೂ ಮತ್ತೊಂದು ಕಡೆ ಸರ್, ಆಯಿತು, ಜನರಿಗೆ ಹೇಳಿದ ಪ್ರಕಾರ ಅಂದರೆ ಮೋದಿಯವರಿಗೆ ಯಾರು ಕೆಟ್ಟಣತಾರಲ್ಲ, ಈಸ್ ಎ ಡೈನಮಿಕ್ ಲೀಡರ್ ಇನ್ ಇಂಡಿಯಾ. ಬಟ್ ಈ ಜೊಲ್ಲೆ ಸಾಹೇಬರು ಏನೋ ಅಷ್ಟು ಕ್ರೇಜ್ ಅನಿಸ್ತಾ ಇಲ್ಲ. ಜನ ಅಂತಾರೆ ನಮ್ಮ ಊರಿಗೆ ಬಂದಿಲ್ಲ, ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ, ಈ ರೀತಿ ಅಂತ ಇದ್ದಾರೆ. ಇಲ್ಲ, ಇವತ್ತು ಇಡೀ ಚಿಕ್ಕೋಡಿ ಪಾರ್ಲಿಮೆಂಟ್ ಕ್ಷೇತ್ರ ದೊಡ್ಡದಿರೋದ್ರಿಂದ ಎಲ್ಲ ಕ್ಷೇತ್ರದಲ್ಲಿ ತಿರುಗಾಡಬೇಕು ಅನ್ನೋದಕ್ಕಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾಗಿರುವಂಥ ಬಸವಪ್ರಸಾದ್ ಜೊಲ್ಲೆ ಅವರು ಬರ್ತಾ ಇದ್ದಾರೆ. ಯಾವುದೋ ಬೇಡ, ಇವತ್ತು ಬೂತ್ ಮಟ್ಟದಲ್ಲಿ ನಾವೇ ಮೋದಿ ಅಂತ ತಿಳ್ಕೊಂಡು ಕೆಲಸ ಮಾಡ್ಬೇಕಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಈಗ ರೀತಿ ನಿಮ್ಮ ಮೈತ್ರಿ ಕೊಟ್ಟಿದ್ರಿಂದ ನಿಮ್ಮ ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕಂತ ಆಗಲಿಲ್ಲ ಅಂದರೆ ಒಟ್ಟು ಟೋಟಲ್ ನೀವು BJPಗೆ ಸಪೋರ್ಟ್ ಮಾಡಿದ್ರಿ. ಆದರೆ ನಿಮ್ಮ BJP ಸಪೋರ್ಟ್ ಅಂದ್ರೆ ಏನು? ಆದರೆ ನಿಮ್ಮ ಕೆಲವೊಂದು ಅಗ್ರಿಮೆಂಟ್ ಏನು ಅಗ್ರಿಮೆಂಟ್ ಇಲ್ಲ. ನಮ್ಮ ಪಕ್ಷದ ವರಿಷ್ಠರಾಗಿರುವಂಥ ದೇವೇಗೌಡರು ಮತ್ತು ಕುಮಾರಣ್ಣವ್ರಿಗೆ ಅವ್ರು ಬಿಟ್ಟಿದ್ದ ವಿಚಾರ ದೇಶದ ಒಳಿತಿಗಾಗಿ. ಯಾಕಂದರೆ ಗ್ಯಾರಂಟಿ ಎನ್ನುವಂಥ ವಿಷಯದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಎನ್ನುವಂಥ ವಿಷಯದಲ್ಲಿ ನಮ್ಮ ಸರ್ಕಾರದ ಕೊಳ್ಳೆ ಹೊಡಿತಾ ಇದೆ ಇವತ್ತು ಹಣ್ಣುಗಳನ್ನು. ಮತ್ತು ದೇಶಕ್ಕೆ ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ಒಳ್ಳೆಯದಾಗಬೇಕಂತ ದೇಶ ಮತ್ತು ರಾಜ್ಯದ ಒಳಿತಿಗೋಸ್ಕರ ನಾವು ಇವತ್ತು ಮೈತ್ರಿಯನ್ನು ಮಾಡ್ಕೊಂಡಿದ್ದೇವೆ. ಬಹುಶಃ ಏನಾದರೂ ಕುಮಾರಸ್ವಾಮಿಯವರು ಕೇಂದ್ರದ ಕೃಷಿ ಸಚಿವ ಆಗುವಂಥ ಇದ್ದಾರೆ. ಬಹುಶಃ ಕೃಷಿ ಸಚಿವರಾದರೆ ನಾನೇ ಹೋರಾಟವನ್ನು ಮಾಡಿದಂತಹ 13 ದಿನಗಳ ಕಾಲ ನಾನೇ ಹೋರಾಟ ಮಾಡಿದಂಥ ಒಂದು ಉದಾಹರಣೆ ಇದೆ ಕರಗಾಂ ಮಿತ್ರರು. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಎಲ್ಲರೂ ಸಹಕಾರ ಮಾಡ್ತೀವಿ. ಬಹುಶಃ ಇವತ್ತಿನ ಶಾಸಕರು ಮತ್ತೆ ಅಣ್ಣಾಸಾಬ್ ಜೊಲ್ಲೆ ಅವರು ಆಯ್ಕೆ ಆದ ನಂತರ ಅವರು ಒಳಗೆ ಸದನದಲ್ಲಿ ಕುತ್ಕೊಂಡು ಏನಾದರೂ ಹೋರಾಟ ಮಾಡಿದ್ರೆ ನಾವು ಹೊರಗೆ ಕುತ್ಕೊಂಡು ಹೋರಾಟವನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಬಹುಶಃ ರಾಯಬಾಗ್ ವಿಧಾನಸಭೆಯಲ್ಲಿ 3 ಏತ ನೀರಾವರಿಗಳನ್ನು ಇದ್ದಾವೆ. ಒಂದು ಕರಗಾಂ ಏತ ನೀರಾವರಿ ಇರ್ಬೋದು, ಹನುಮಾನ್ ಏತ ನೀರಾವರಿ ಇರ್ಬೋದು, ಮತ್ತು ಬೆಂಡವಾಡ ಏತ ನೀರಾವರಿಗಳು. ಇವರು ರಾಯಬಾಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಣ್ಣಾಸಾಬ್ ಜೊಲ್ಲೆ ಅವರು ಏನಾದರೂ ಆಯ್ಕೆ ಆದರೆ ಬಹುಶಃ ಇದಕ್ಕೂ ಒಂದು ಮತ್ತೆ ಇನ್ಫ್ಲುಯೆಂಟ್ ಆಗಲಿಕ್ಕೆ ಸರ್ಕಾರದಿಂದ ಬಂದಂಥ ಹಣಗಳನ್ನು ಇದಕ್ಕೂ ಕೂಡ ಒಂದು ಸ್ವಲ್ಪ ಇದಾಗತ್ತಂತಕ್ಕೋಸ್ಕರ ಅಣ್ಣಾಸಾಬ್ ಜೊಲ್ಲೆ ಅವರು, ಯಾಕಂದರೆ ಹಿಂದಿನ ಕಳೆದಂತಹ ಹಳೆಯದ ಲೋಕಸಭಾ ಸದಸ್ಯರು ಕರಗಾಂ ಏತ ನೀರಾವರಿ ಹೆಸರು ಹೇಳ್ಕೊಂಡು ಇವತ್ತು ಆಯ್ಕೆ ಆದರು, ಪುನಃ ಬರಲಿಲ್ಲ. ಬಹುಶಃ ಇವತ್ತು ಮೋದಿಯವರ ಗಾಳಿಯಲ್ಲಿ ಅಣ್ಣಾಸಾಬ್ ಜೊಲ್ಲೆ ಅವರು ಏನಾದರೂ ಆಯ್ಕೆ ಮಾಡಿದ ಕಳಿಸಿದ್ದೆ ಆದಲ್ಲಿ ಕರಗಾಂ ಏತ ನೀರಾವರಿ ಇರ್ಬೋದು, ಹನುಮಾನ್ ಏತ ನೀರಾವರಿ ಇರ್ಬೋದು, ಬೆಂಡವಾಡ ಏತ ನೀರಾವರಿ ಇದಕ್ಕೆ ಒಳ್ಳೆಯದಂತ ಒಂದು ಪುಷ್ಟಿಯನ್ನು ಸಿಗತ್ತಂತ ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಈಗ ಜನರಿಗೆ ಹೇಳ್ಕೊಂಡು ಗೊತ್ತಿರಿ, ಈಗ ಅಣ್ಣಾಸಾಬ್ ಜೊಲ್ಲೆ ಅವರು ಕೃಷ್ಣಾ ನದಿಯ ದಂಡೆಯಲ್ಲಿ ಇರೋದ್ರಿಂದ ಅವರಿಗೆ ಅಷ್ಟೊಂದು ಎಲ್ಲೊಂದು ನೀರಿಂದು ಕೊರತೆ ಏನೂ ಬರಲ್ಲ. ಬಟ್ ಎಸ್ಪೆಷಲಿ ನೀವು ಯುವಕರು ಮತ್ತು ನಮ್ಮ ಕ್ಷೇತ್ರ ಒಂದು 10-12 ಜನ ಹಳ್ಳಿಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕರಗಾಂವ್ ಲಿಫ್ಟ್ ಇರಿಗೇಷನ್ ಬಗ್ಗೆ ನೀವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿ ಅವ್ರಿಗೆ ಪ್ರೆಷರ್ ಮಾಡ್ತೀರಿ? ಈ ಸಲ ನಾವು ಪ್ರೆಷರ್ ಮಾಡ್ಕೊಂಡಿದ್ದೆ ದೇಶದ ಒಳಿತಿಗಾಗಿ, ರೈತರ ಒಳಿತಿಗಾಗಿ. ನಾವು ಪ್ರೆಷರ್ ಮಾಡ್ಕೋಬೇಕಿದ್ದು ನಾವು ಮೋದಿಯವ್ರ ಜೊತೆಗೆ ನದಿ ಜೋಡಣೆ ಮಾಡ್ತೇನೆ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ. ಮತ್ತು ಯಾವುದು ಕಾಂಗ್ರೆಸ್ ಸರ್ಕಾರ ಕೃಷ್ಣ ನದಿಗೆ ಅಂತ ಪಾದಯಾತ್ರೆ ಮಾಡಿದ್ರು. ಎಲ್ಲಿದೆ ಇವತ್ತು? ನಾವು ಅದಕ್ಕೆ ಇವತ್ತು ನೀತಿ ಸಂಹಿತೆ ಜಾರಿಗೆ ಇರೋದ್ರಿಂದ ನೀತಿ ಸಂಹಿತೆ ಜಾರಿಗೆ ಆದ ನಂತರ ಜೂನ್ 7 ನಂತರ ಫಲಿತಾಂಶ ಮುಗಿದ ನಂತರ ನಾನೇ ಕುಮಾರಸ್ವಾಮಿಯವ್ರ ಜೊತೆಗೆ ಮತ್ತು ಇಲ್ಲಿ ಆಯ್ಕೆ ಆದಂಥ ದುರ್ಯೋಧನ ಐಹೊಳೆಯವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರುವಂಥ ಅಣ್ಣಾಸಾಬ್ ಜೊಲ್ಲೆ ಅವ್ರ ಜೊತೆ ಮಾತನಾಡಿ ನೆನೆಗುತ್ತಿರುವ 20 ವರ್ಷದಿಂದ ನೆನೆಗುತ್ತಿರುವಂತಹ ಬರೀ ಕರಗಾಂ ಏತ ನೀರಾವರಿ ಎನ್ನುವಂಥ ಹೆಸರ ಮೇಲೆ ರಾಜಕಾರಣ ಮಾಡ್ತಾರೆ. ಈ ಬಾರಿ ಹಂಗಾಗೋದಿಲ್ಲ. ಅಣ್ಣಾಸಾಬ್ ಜೊಲ್ಲೆ ಅವ್ರ ಜೊತೆಗೆ ಒಂದು ಒತ್ತಡ ಹಾಕಿ ಕರಗಾಂ ಏತ ನೀರು ಹರಿಸೋ ತನಕ ಅವರು ಅಣ್ಣಾಸಾಬ್ ಜೊಲ್ಲೆ ಅವರನ್ನ ನಾವು ಕೈಕಾಲು ಬಿತ್ಕೊಂಡು ಈ ಬಾರಿ ಕರಗಾಂ ಏತ ನೀರಾವರಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ.
ಓಕೆ ಸರ್, ನೀವು ಈ ಕ್ಷೇತ್ರದ ಒಂದು ಯುವಕರಾಗೋದ್ರಿಂದ ಈ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಕಾದು ನೋಡೋಣ ಸರ್, ಬರೋ ಕಾಲಮಾನದಲ್ಲಿ ನಮ್ಮ ಕರ್ನಾಟಕ ಲಿಫ್ಟ್ ಇರಿಗೇಷನ್ ಬಗ್ಗೆ ಎಷ್ಟು ಬಗ್ಗೆ ಏನಾಗುತ್ತೆ ಅನ್ನೋದ ಕಾದು ನೋಡೋಣ ಸರ್. ಕರಗಾವಿ 100% ಹಾಗೆ ಆಗುತ್ತೆ. ರೈತರ ಬಗ್ಗೆ ಚಿಂತನೆ ಇಟ್ಟುಕೊಂಡಿದ್ದಾರೆ. ನಾವು ರೈತರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಕೃಷಿ ಸಚಿವರಾದರೆ ಕರಗಾವಿ ವೇತನವರು 100% ಹಾಗೆ ಆಗುತ್ತೆ. ಕರಗಾವಿ ವೇತನವರು ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿದ್ದಾರೆ. ಏನೇನಾಗಿದೆ ಅವ್ರು ಕರಗಾವಿ ವೇತನವರು ಹೆಸರು ಹೇಳ್ಕೊಂಡು ಇವತ್ತು ರಾಜಕಾರಣ ಏನೇನಾಗಿದೆ ನಮ್ಗೆ ಗೊತ್ತಿದೆ. ಏನೂ ಮಾತನಾಡೋದಿಲ್ಲ. ಚುನಾವಣೆ ಮುಗಿದ ನಂತರ ನೀವು ಕೂಡ್ಕೊಂಡು ಕರಗಾವಿ ವೇತನವನ್ನು ಮಾಡೋಣ, ನಿಮ್ಮದು ಕೂಡ ಸಹಕಾರ ಇಲ್ಲ ಅಂತ ಹೇಳಿ ತಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಧನ್ಯವಾದ ಅಂತ ತಮಗೆ.